ನಮಸ್ತೆ ಸ್ನೇಹಿತರೆ, ಈ ದಿನ ನಮ್ಮ ರಾಜ್ಯದ MLA MLC MP ಗಳಿಗೆ ಎಷ್ಟು ಸಂಬಳ ತಗೊಂತಾರೆ ಅದರ ಸಂಪೂರ್ಣ ಮಾಹಿತಿ ನೀಡ್ತೀನಿ ಸ್ನೇಹಿತರೆ. ಈಗ MLA MP ಗಳಿಗೆ ಸಂಬಳ ಯಾರು ನಿಗದಿಪಡಿಸ್ತಾರೆ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಆ ರಾಜ್ಯದ ಸರ್ಕಾರನೇ ನಿಗದಿಪಡಿಸ್ಕೊಳ್ಳುತ್ತೆ. ಬೇರೆ ರಾಜ್ಯದ ಸರ್ಕಾರದ ಸಂಬಳಗಳು ಬೇರೆ ರಾಜ್ಯಗಳ ನಿಗದಿಪಡಿಸ್ಕೊಳ್ತವೆ. ಈಗ ನೋಡಿ ಸ್ನೇಹಿತರೆ, ನಮ್ಮ MLA MP ಗಳಿಗೆ ಯಾವ ರೀತಿ ಸಂಬಳ ತಗೊಂತಾರೆ ನಮ್ಮ ರಾಜ್ಯದಲ್ಲಿ ಅಂತ. ಸಂಬಳ ಬೇಸಿಕ್ ಸ್ಯಾಲರಿ ಅವರಿಗೆ 40,000 ರೂಪಾಯಿ ಬರುತ್ತೆ. ದೂರವಾಣಿ ವೆಚ್ಚ 20,000 ರೂಪಾಯಿ ಬರುತ್ತೆ. ಕ್ಷೇತ್ರ ಭತ್ಯೆ 60,000 ರೂಪಾಯಿ ಬರುತ್ತೆ. ಅಂಚೆ ವೆಚ್ಚ 5,000 ರೂಪಾಯಿ. ಅವರ PA ಗಳಿಗೆ ಮತ್ತೆ ರೂಮ್ ಬಾಯ್ಸ್ ಗಳಿಗೆ ಕೆಲಸ ಮಾಡುವಂತವರಿಗೆ 20,000 ರೂಪಾಯಿ. ಚುನಾವಣೆ ಕ್ಷೇತ್ರದಲ್ಲಿ ಓಡಾಡ್ತಾರಲ್ಲ ಅದರ ಪಯಣ ಭತ್ಯೆ ಬಂದು 60,000 ರೂಪಾಯಿ. ಟೋಟಲ್ ಆಗಿ 2,05,000 ರೂಪಾಯಿ ಬರುತ್ತೆ. ಇಷ್ಟು ಬೇಸಿಕ್ ಸ್ಯಾಲರಿ ಮತ್ತೆ ಒಟ್ಟು ಇತರ ಭತ್ಯೆಗಳೆಲ್ಲ ಸೇರಿ. ಇದು ಸಂಪೂರ್ಣ ಮಾಹಿತಿ. ಇಷ್ಟು ಬಿಟ್ಟು ಇನ್ನು ಎಕ್ಸ್ಟ್ರಾ ನಾವು ಅವ್ರಿಗೆ ಸವಲತ್ತುಗಳನ್ನ ಕೊಡ್ತಾ ತಗೊಂತಾರೆ. ಏನಂದ್ರೆ ಸಭಾ ಹಾಜರಾತಿಗೆ ಸಭಾ ಹಾಜರಾತಿ ಆದಾಗ 1,500 ರೂಪಾಯಿ. ಹೊರ ರಾಜ್ಯದಲ್ಲಿ ಮೀಟಿಂಗ್ ಅಟೆಂಡ್ ಆದ್ರೆ ಅವರು 3,500 ರೂಪಾಯಿ ತಂತಾರೆ. ಎಲ್ಲಾದ್ರೂ ಹೋಟೆಲ್ ಸ್ಟೇಗಳು ಅಥವಾ ಎಲ್ಲಾದ್ರೂ ಹೊರಗಡೆ ಹೋದಾಗ ಉಳ್ಕೊಂಡ್ರೆ 7,000 ರೂಪಾಯಿ. ಇಷ್ಟಲ್ಲದೆ ಅವ್ರು ಎಲ್ಲೇ ಪ್ರಯಾಣ ಮಾಡ್ಲಿ, ರೈಲ್ ಆಗ್ಲಿ, ಬಸ್ ಆಗ್ಲಿ ಅಥವಾ ವಿಮಾನ ಆಗ್ಲಿ 1 ಕಿಲೋಮೀಟರ್ಗೆ 35 ರೂಪಾಯಿ ರೀತಿನಲ್ಲಿ ತಗೊಳ್ತಾರೆ ಸ್ನೇಹಿತರೆ. ಒಟ್ಟು ಇಷ್ಟು ಅವರು ನಾವು ಸಂಬಳ ನೀಡುವಂತದ್ದು ಮತ್ತೆ ಅವ್ರ ಸಂಬಳ ತಗೊಳ್ಳುವಂತದ್ದು ಅಂದ್ರೆ ಪ್ರತಿ ತಿಂಗಳಿಗೆ. ಈಗ ನೀವು ಒಂದು ಕ್ವಶನ್ ಕೇಳ್ಬೋದು ನಮ್ಗೆ, ಇಷ್ಟೇನಾ ಬರೇ 40,000 ರೂಪಾಯಿ ಸಂಬಳಕ್ಕೆ ಒಬ್ಬ MLA ಕೆಲಸ ಮಾಡ್ಬಿಡ್ತಾನ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಇದೇ ಸತ್ಯ. ನೋಡಿ, 40,000 ರೂಪಾಯಿ ಅಷ್ಟೇ ಅವ್ರ ಬೇಸಿಕ್ ಸ್ಯಾಲರಿ. ಇದೆಲ್ಲ ರೋಡ್ ಖರ್ಚು ಆಗೇ ಆಗುತ್ತೆ ಅಲ್ವಾ. ಇದೆಲ್ಲ ಸಂಬಳ ಯಾರು ಕೊಡ್ತಾರೆ ಅಂತಂದ್ರೆ ಸ್ನೇಹಿತರೆ, ನೀವು ತೆರಿಗೆದಾರರು, ಈ ರಾಜ್ಯದ ತೆರಿಗೆದಾರರು ಏನಿದ್ದೀರಾ, ಪ್ರತಿಯೊಬ್ರು ನಮ್ಮ ತೆರಿಗೆನಲ್ಲೇ ಇವರೆಲ್ಲ CM ಇಂದ ಹಿಡಿದು MLA MP MLC ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾರೇ ಆದ್ರೂ ಎಲ್ಲರೂ ಸಂಬಳ ಅಂತಾರೆ. ಇನ್ಮೇಲೆ ನೀವಾದ್ರೂ ಇದನ್ನೆಲ್ಲ ತಿಳ್ಕೊಂಡು ನೀವು ಅವ್ರಿಗೆ ಇನ್ಮೇಲೆ ಅವ್ರು ನಿಮ್ ಕೆಲ್ಸಕ್ಕೆ ಇರೋದು ಅಂತ ನೀವು ಅರ್ಥ ಮಾಡ್ಕೊಬೇಕು. ಈಗ ನೀವು ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಅವ್ರ ಹತ್ರ ನಾವು ನಮ್ ಕೆಲ್ಸದವ್ರ ಹತ್ರ ಹಿಂಗ ಹೋಗಿ ಮಾಡ್ತೀವ, ಬುದ್ಧಿ ದಣಿ ಸಾಹೇಬ್ರೆ, ದೊಡ್ಡವ್ರೆ, ಯಜಮಾನ್ರೆ, ಅಪ್ಪಾಜಿ, ಈ ರೀತಿ ನಾವು ಅವ್ರ ಮುಂದೆ ಹೋಗಿ ಮನೆ ಮುಂದೆ ಕಾಲು ಕಾಯ್ಕೊಂಡು ನಮಗ್ ಅದು ಬೇಕು, ರೇಷನ್ ಕಾರ್ಡ್ ಇಲ್ಲ, ಸ್ಕೂಲ್ ಇಲ್ಲ, ರಸ್ತೆ ಇಲ್ಲ ಅಂತ ಇನ್ನ ಅನೇಕ ಸಮಸ್ಯೆಗಳಿಂದ ಹಿಡ್ದು ಅವ್ರ ಹಿಂದೆ ಹಿಂಗೆ ನಾವು ಅದೇ ಹಾಳೆ ಬಡ್ಕೊಂಡು ಅವ್ರ ಹಿಂದೆ ಕಾರಲ್ಲಿ ಹೋಯ್ತಾ ಇದ್ರೆ ಕಿಟಕಿ ಹತ್ರ ಹಿಂಗ್ ತಗೊಂಡ್ ಮುಂದೆ ಹಿಡಿತಾ ಇರ್ತೀವಿ. ಅವ್ರು ಇಸ್ಕೊಳ್ಳೋದು ಇಲ್ಲ, ಇಸ್ಕೊಳ್ಳೋದಂಗ್ ಹೋಯ್ತಾ ಇರ್ತಾರೆ. ಅಥವಾ ಮನೆ ತಗೋದ್ರೆ ಅವ್ರ ಮನೆ ಕಾಂಪೌಂಡ್ಗಳು 10 ಅಡಿ 20 ಅಡಿ ಎತ್ತರ ಇರ್ತದೆ. ಏನೋ ದಡಿತಿ ದೇಹಗಳಿರೋ ಬೋನ್ಸರ್ಗಳನ್ನ ಹಾಕಿರ್ತಾರೆ. ಏನಾರ ರಾಜಕೀಯದವರ ಚೇಲಗಳೇ ಅರ್ಧ ಬಾಗ್ಲು ತುಂಬಾ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನೀವು ಒಳಗಡೆ ಹೋಗಕ್ಕೆ ಎಂಟ್ರಿನೇ ಆಗೋದಿಲ್ಲ. ಇನ್ನು 5 ವರ್ಷ ನೆಕ್ಸ್ಟ್ ಎಲೆಕ್ಷನ್ಗೆ ಅಮ್ಮ ನನಗೆ ಓಟ್ ಹಾಕಿ ಅಂತ ಕಾಲು ಹಿಡಿಯಕ್ಕೆ ಕೈ ಹಿಡಿಯಕ್ಕೆ ಬಂದಾಗ ಮಾತ್ರ ನಿಮ್ಗೆ ಭೇಟಿ ಆಯ್ತಾರೆ ಅಷ್ಟೇ. ಅವರು ಇನ್ನೆಲ್ಲೂ ಭೇಟಿ ಹಾಕಿ ನಿಮ್ಗೆ ಸಿಗಲ್ಲ. ಅದಕ್ಕೆ ನೀವು ನಾವು ಕೆಲ್ಸಕ್ಕೆ ಹೋಗ್ತೀವಿ, ಸರ್ವೆ ಕೆಲ್ಸಕ್ಕೆ ಹೋದಾಗ ನಮ್ಮ ಓನರ್ ಹೆಂಗೆ ಹೇಳ್ತಾರೆ ಹಂಗೆ ಕೆಲಸ ಮಾಡ್ತೀವಿ. ಒಂಥರ ಆಫೀಸ್ ಜಾಬ್ ತರ ಆಗ್ಬೇಕಿದು. ಆಫೀಸ್ ಜಾಬ್ ಹೆಂಗೆ, ನಾವು ಸರ್ಕಾರಿ ಕೆಲ್ಸಕ್ಕೆ ಹೋದ್ರು ಆಫೀಸ್ ಇದಾನೆ 9 ಗಂಟೆ ಅಥವಾ 10 ಗಂಟೆ ಬರ್ತಾರೆ, 5 ಗಂಟೆ 6 ಗಂಟೆ 8 ಅವರ್ ಕೆಲಸ ಮಾಡೋಯ್ತಾರಲ್ಲ, ಅದೇ ರೀತಿ MLA MP ಕೆಲ್ಸಕ್ಕೆ ಇರ್ಬೇಕು ಅವ್ರ ಇನ್ಮೇಲೆ. ಆ ರೀತಿ ನಾವು ಮಾಡ್ಕೊಬೇಕು ಅಂತಂದ್ರೆ ನೀವು ವಿಚಾರವಂತರಾಗಬೇಕು. ಇದನ್ನೆಲ್ಲ ನೀವು ತಿಳ್ಕೊಂಡು ಕೆಲ್ಸಕ್ಕೆ ಸಂಬಳ ತಗೊಂಡು ಕೆಲಸ ಮಾಡಿ, ನಿಮ್ಗೆ ನಾವು ಇದೆಲ್ಲ ಸವಲತ್ತುಗಳನ್ನ ಮಾಡ್ತೀನಿ, ಇದೆಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹೇಳೋಂತ ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡ್ಕೊಬೇಕು. ಇವ್ರನ್ನೆಲ್ಲ ನೀವು ಕೆಲ್ಸಕ್ಕೆ ತಗೊಂಡಿರೋರು ನಾವ್ ಯಾರು ಈಗ ಪ್ರೆಸೆಂಟ್ MLA MP ಯಾರು ಇವರು ಅಂತಂದ್ರೆ ಎಲ್ಲ ದುಡ್ಡಿರೋರು, ಕೋಟ್ಯಾಧೀಶರು. ಅದೇನು 1 ಕೋಟಿ 2 ಕೋಟಿ 10 ಕೋಟಿ ಅಲ್ಲ, 70% ಅತಿ ಹೆಚ್ಚು ಜನದ ಆಸ್ತಿ 100 ಕೋಟಿಗಿನ ಮೇಲಿದೆ. ಅಂದ್ರೆ ನಾನು ಹೇಳ್ತಾ ಇರೋದು, ಒಂದಿಷ್ಟು ಕೋಟಿ ಮೇಲೆ ಹೋದ್ರೆ 70% ಜನ ಇದಾರೆ. ಅಷ್ಟೊಂದು ಕೋಟಿ ಏನೋ ಈ ಸತಿ ಅಂತೂ ಫುಲ್ ಅವೆಲ್ಲ ಅವರೇನೆ. ಆಮೇಲಿಂದ ಚುನಾವಣೆ ಟೈಮಲ್ಲಿ ಬರ್ತದೆ ಕ್ರಿಮಿನಲ್ ಕೇಸ್ ಇರೋರು ಎಷ್ಟು ಅಂತ ನೀನು ನಂಬ್ತಿರೋ ಬಿಡ್ತಾರೆ. 80% ಮೇಲಿದ್ದಾರೆ ಕ್ರಿಮಿನಲ್ಗಳು MLA MP ಆಗಿರೋದು ಈಗ ಈ ಕಳೆದ ಎಲೆಕ್ಷನ್ಗಳಲ್ಲಿ. ಅಂದ್ರೆ ಅವ್ರ ಮೇಲೆ ಅಷ್ಟು ಕೇಸ್ಗಳಿದೆ ಅಂತ ಅರ್ಥ. ಇವರೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ತಾರೆ ಅಥವಾ ವಂಶ ಪಾರಂಪರಿಕ ರಾಜಕೀಯರಾಗಿರ್ತಾರೆ. ಅಂದ್ರೆ ಅಪ್ಪ, ತಾತ, ಮೊಮ್ಮಗ, ಇನ್ನ ಮೊಮ್ಮಗ ಅಥವಾ ಕುಟುಂಬಸ್ಥರು, ದೊಡ್ಡಮ್ಮನ ಮಗ, ಚಿಕ್ಕಮ್ಮನ ಮಗ, ಈ ತರ ನೆಂಟರುಗಳು ರಾಜಕಾರಣಿಗಳಾಗಿ ಬಂದಿರ್ತಾರೆ. ಅಂತವರೇ ಜಾಸ್ತಿ, ಅತಿ ಹೆಚ್ಚು. ನಾರ್ಮಲ್ ಜನ ಎಲ್ಲೋ 1% 2% ಇರ್ತಾರೆ ಅಷ್ಟೇ MLA MP ಬರೋದಕ್ಕೆ. ಇವ್ರು ಏಂತ ಕಾರಣ? ಇವ್ರು ನೀವೊಂದು ಯೋಚನೆ ಮಾಡ್ಬೋದು. 100 ಕೋಟಿ ಆಸ್ತಿ ಐತೆ, 1000 ಕೋಟಿ ಆಸ್ತಿ ಐತೆ, ಇವರೆಲ್ಲ ಏಂತಕಪ್ಪ ಎಲೆಕ್ಷನ್ ಬರೀ 40,000 ರೂಪಾಯಿಗೆ ಬರ್ತಾರ ಅಂತ ನಿಮ್ಗೆ ಈಗ ಪ್ರಶ್ನೆ ಇರ್ಬೋದು. ಇವ್ರು ಏಂತಕ್ ಬರ್ತಾರಂದ್ರೆ ಸ್ನೇಹಿತರೆ, ಇವ್ರ ಆಸ್ತಿ ಬೇಜಾನ್ ಮಾಡಿರ್ತಾರಲ್ವಾ, ಅದನ್ನ ಉಳಿಸ್ಕೊಬೇಕಲ್ಲ, ಪ್ರೆಸ್ಟೀಜ್ ಅಲ್ವಾ, ಆ ಉಳಿಸ್ಕೊಳಕ್ ಅಧಿಕಾರ ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಇರ್ತಾರೆ ಅವ್ರು. ಅದಕ್ಕೇನೆ ನಿಮ್ಗೆ ಎಲ್ಲೂ ಕಾಣಕ್ ಸಿಗಲ್ಲ ನಿಮ್ಮವ್ರಿಗೂ. ಈಗ ನಾವೇನೆಲ್ಲ ಕೆಲ್ಸಕ್ಕೆ ಹೋಗಿ ಒಂದ್ ಸಣ್ಣ ಪುಟ್ಟ ರೈತ ಆಗ್ಲಿ ಅಥವಾ ಒಂದ್ ವ್ಯವಸಾಯ ಮಾಡೋನಾಗ್ಲಿ ಅಥವಾ ಸಣ್ಣ ಅಂಗಡಿ ಇಟ್ಕೊಂಡಿರೋರಾಗ್ಲಿ ಅಥವಾ ವಾಹನ ಓಡಿಸೋ ಚಾಲಕರಾಗ್ಲಿ, ನಮ್ ಕುಟುಂಬ ನೋಡ್ಕೊಂಡು ನಮ್ಮ ಮನೆ ಸಾಕಕ್ಕೆ ನಮ್ ಸಮಯನೇ ಸಿಗ್ತಾ ಇಲ್ಲ. ಮನೆಯವ್ರ ಜೊತೆ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಮಾತಾಡಕ್ ಸಮಯ ಇಲ್ಲ, ಅಷ್ಟು ಬಿಸಿ ಇದೀವಿ. ಇನ್ನು ಒಂದು ಕ್ಷೇತ್ರದಲ್ಲಿ 3 ರಿಂದ 4 ಲಕ್ಷ ಜನ ವೋಟರ್ಸ್ಗಳಿರ್ತಾರೆ. ಅವ್ರಿಗೆ ಒಂದು ತಾಲೂಕು MLAಗೆ ಅವ್ರಿಗೆ ಎಲ್ಲಿ ಸಮಯ ಇರ್ತದೆ ನೀವೇ ಹೇಳಿ? ಇಷ್ಟೊಂದು ಕೋಟಿ ಆಸ್ತಿನ ಕಾಪಾಡ್ಕೊಳಕ್ಕೆ ಅವ್ರ ಸಮಯ ಎಲ್ಲಿರ್ತದೆ? ಈಗ ನಮ್ಗೆ ಇನ್ನು ಎಲ್ಲಿ ಕೆಲಸ ಮಾಡ್ಕೊಡ್ತಾರೆ? ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಅವರು ಆಸ್ತಿ ಉಳಿಸ್ಕೊಳಕ್ಕೆ, ಅವ್ರ ಇದನ್ನೆಲ್ಲ ಉಳಿಸ್ಕೊಳಕ್ಕೆ, ಅವ್ರ ಪ್ರೆಸ್ಟೀಜ್ ಉಳಿಸ್ಕೊಳಕ್ಕೆ
MLA MP ಒಳಗ್ ಬಂದ್ ಕೂತವ್ರೆ. ನಾವು ಈ ಸ್ವಾತಂತ್ರ್ಯ ಬಂದ 78 ವರ್ಷ ಆಗೈತೆ, ಇನ್ನಾದ್ರೂ ನಾವು ಬದಲಾಯಿಸ್ಬೇಕು, ಇವ್ರನ್ನೆಲ್ಲ ತೆಗಿಬೇಕು. ಏನ್ ಈ ಉದ್ಯಮಿಗಳನ್ನ, ವಂಶ ರಾಜಕಾರಣಿಗಳನ್ನ ಇಂಥವ್ರನ್ನೆಲ್ಲ ತೆಗ್ದಿ ನಮಗ್ ಕೆಲಸ ಮಾಡಕ್ ಬರೋ ಅಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡ್ಕೊಬೇಕು. ಅವಾಗ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡ್ಕೊಡಕ್ ಸಾಧ್ಯ. ಅಥವಾ ಈಗೇನ್ ನಮ್ಮೆಲ್ಲ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ, ಆಸ್ಪತ್ರೆ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ವಿದ್ಯಾಭ್ಯಾಸ ಸರಿ ಇಲ್ಲ, ಇವನ್ನೆಲ್ಲ ಸರಿ ಮಾಡ್ಕೊಬೇಕಾಗಿದೆ. ಇದೆಲ್ಲ ತಿಳ್ಕೊಬೇಕು. ನೀವು ಪ್ರತಿಯೊಬ್ರು ತಿಳಿಸ್ಬೇಕು ಬೇರೆಯವ್ರಿಗೆ. ಇದು ಕಂಪ್ಲೀಟ್ ಮಾಹಿತಿ ನಾವ್ ಎಲ್ಲಿಂದ ಪಡೆದಿದ್ದೀವಿ ಅಂದ್ರೆ RTI ಅರ್ಜಿ ಹಾಕಿ ವಿಧಾನಸೌಧಕ್ಕೆ ಅಲ್ಲಿಂದನೇ ಪಡೆದು ನೀಡಿರೋದು. ನೀವು ಸಹ ಗೂಗಲ್ ಮಾಡಿದ್ರೆ ಇದು ಸಿಗುತ್ತೆ ಸಂಪೂರ್ಣವಾದ ಮಾಹಿತಿ. ಈಗ ನಾವು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ನಮ್ಮ ಮುಂದೆ ಏನೀಗ ನಮ್ಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವ್ರು ಇನ್ನ ಮೊಮ್ಮಕ್ಕಳುಗಳು ಹುಟ್ಟಿಲ್ಲ, ಆದ್ರೂ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಮಗು ಎಲ್ಲ ಸೇರಿ. ನೀವು ನಮಗೋಸ್ಕರ ಇಲ್ಲಿ ನಾವು ಜನಿಸಿ ಇಲ್ಲಿ ಬಂದ್ರೆ ಮತ್ತೆ ಕರ್ನಾಟಕಕ್ಕೆ ನಾವು ಇಲ್ಲಿ ನಮ್ಗೆ ಯಾವ ರೀತಿ ಸಮಾಜ ನಿರ್ಮಾಣ ಮಾಡ್ಕೊಟ್ಟಿದ್ದೀರಾ ಅಂತ ಕ್ವಶನ್ ಮಾಡ್ತಿದೆ. ನೋಡಿದ್ರೆ ಎಲ್ಲಾದ್ರೂ ರೋಡ್ ಸರಿ ಇರಲ್ಲ, ಮಳೆ ಬಿದ್ರೆ ರೋಡಲ್ಲಿ ಗಾಡಿಗಳು ಹೊರಟೋಗ್ಬಿಡೋದು. ಮೊನ್ನೆ ನೋಡ್ರಿ ಯಾವ್ದೋ ಒಂದು ದುರ್ಮರಣ ಆಗಿದೆ, ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಯ್ತಾ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಒತ್ತಡ ಇರೋದ್ರಿಂದ ಬೆಂಗಳೂರಂತ ರಾಜ್ಯಗಳ ನಗರಗಳಲ್ಲಿ ಎಲ್ಲ ಒಂದೇ ತಾವು ಸೇರ್ತಾ ಇದಾರೆ. ಅದಕ್ಕೆಲ್ಲ ಒಂದು ಪ್ಲಾನ್ ಇಲ್ಲ, ಏನು ಇಲ್ಲ. ಏನಕ್ಕೆ ಅಂದ್ರೆ ಇವರೆಲ್ಲೋ ಜನಗಳ ಜೊತೆ ಭೇಟಿ ಮಾಡಿ ಕೇಳಿದ್ರೆ ತಾನೆ. ನಿಮ್ಗೆ ಬರೇ ಆಮಿಷಗಳು ಹೊಡ್ಬಿಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಖರ್ಚು ಮಾಡ್ಬಿಡ್ತಾರೆ, ದುಡ್ಡು ಇಸ್ಕೊಂಡ್ಬಿಡ್ತೀವಿ. ಬೇರೆದು ಭ್ರಮೆನ ನಮ್ನ ಮುಳುಗಿಸ್ಬಿಟ್ಟು ವಾಹಿನಿಗಳ ಮೂಲಕ ನಮ್ಮನ್ನೆಲ್ಲ ಮರೆ ಮಚ್ಚಿಬಿಡ್ತಾರೆ. ಇದೇ ಸ್ನೇಹಿತರೆ, ನೀವು ಸಂಬಳ ಕೊಡ್ತಾ ಇದ್ದೀರಾ, ಎಲ್ಲ MLA MP MLCಗಳು ಒಂದ್ ಸ್ವಲ್ಪ ಸಂಬಳ ಹೆಚ್ಚು ಕಮ್ಮಿ ಆಗ್ಬೋದು. ಏನೋ ಪ್ರಧಾನಿಗೋ ಅಥವಾ ರಾಷ್ಟ್ರಪತಿಗೋ CMಗೋ ಒಂದ್ 3 ಲಕ್ಷದ ಗಂಟ ದಾಟ್ಬೋದು. ಅದ್ರ ಮೇಲೆ ಆಗದೇ ಇಲ್ಲ. 40,000 ರೂಪಾಯಿ ಇಲ್ಲ 50,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅಷ್ಟೇನೆ. ನಂಗೆ ಗೊತ್ತಿರಂಗೆ 80,000 ರೂಪಾಯಿ ಇದ್ರೆ ಹೆಚ್ಚೆಚ್ಚು ಪ್ರಧಾನ ಮಂತ್ರಿಗೆ. ಅದ್ರ ಮೇಲೆ ಅವ್ರ ಸಂಬಳ ಇಲ್ಲ. ಇದನ್ನೆಲ್ಲ ಕೊಡ್ತಾ ಇರೋದು ನೀವೇನೆ, ನೀವು ಬಾಸ್ ಅವ್ರಿಗೆ. ಇವರೆಲ್ಲ ಕೆಲಸಗಾರರು, ನೀವು ನಿಮ್ ತೆರಿಗೆ ಹಣದಲ್ಲಿ ಕೊಡ್ತಾ ಇದ್ದೀರಾ. ಸ್ನೇಹಿತರೆ, ಇಷ್ಟ ಹೇಳ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೆ ಈ ತರ ವಿಚಾರವಂತರ ಯಾರ್ಯಾರು ಇದಾರ ಅವ್ರಿಗೆಲ್ಲ ತಲುಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಪ್ರಜ್ಞಾವಂತ ಪ್ರಜೆ, ಜೈ ಯುವ ಶಕ್ತಿ. ನಮಸ್ತೆ.